ಮಂಡ್ಯ ಭಾಗದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಜೋಡೆತ್ತುಗಳಿಂದ ಕೆಡ್ಡವನ್ನು ತೋಡಲಾಗಿದೆಯಂತೆ. ಹಾಗಾದರೆ ಬೆಳವಣಿಗೆ ಏನು ಅದನ್ನು ಕೂಡ ಈ ಕ್ಷಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಬೆಳವಣಿಗೆಗಳ ಮೂಲಕ ಒಂದು ರೀತಿ ಮಂಡ್ಯದ ರಾಜಕೀಯ ಅಖಾಡ ಬೇರೆದೇ ಆಯಾಮ ಪಡ್ಕೊಳ್ಳುತ್ತೆ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ಸುದ್ದಿ. ಫೀಲ್ಡ್ಗಿಳಿದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು IT DG ಬಾಲಕೃಷ್ಣನ್ ಇಬ್ಬರು ಕೂಡ. ಹಾಗಾದರೆ ಅವರಿಬ್ಬರು ಫೀಲ್ಡ್ಗಿಳಿದ ಮೇಲೆ ಏನಾಗುತ್ತೆ? ಮಂಡ್ಯದಲ್ಲಿ ನಿಖಿಲ್ನ ಸೋಲಿಸಿ ದಳಪತಿಗಳಿಗೆ ರಾಜಕೀಯ ಆಘಾತಕ್ಕೆ ತಂತ್ರವನ್ನು ರೂಪಿಸುವಂತಹ ಪ್ರಯತ್ನ ನಡೀತಾ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ IT ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಕಲ ತಂತ್ರವನ್ನು ಕೂಡ ಈ ಮೂಲಕ ರೂಪಿಸಲಾಗ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಮಂಡ್ಯದಲ್ಲಿ ಸದ್ದಿಲ್ಲದೆ ತೆರೆದಿದೆಯಂತೆ ITಯ ಕಂಟ್ರೋಲ್ ರೂಮ್. ಅಂದರೆ ನಿರಂತರವಾಗಿ ಅದು ಆಪರೇಟ್ ಆಗ್ತಿರುತ್ತೆ ಅಂತ. ಮಂಡ್ಯದ ಮೂಲೆ ಮೂಲೆಯಲ್ಲೂ IT ಸಂಚಾರಿ ತನಿಖಾ ದಳವನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಮಂಡ್ಯ ಕ್ಷೇತ್ರದಲ್ಲಿ 40 ಕಡೆಗಳಲ್ಲಿ ITಯಿಂದ ಒಂದಷ್ಟು ರಹಸ್ಯ ಕಾರ್ಯಾಚರಣೆ, ಒಂದಷ್ಟು ಜನ ಎಲ್ಲೋಗ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ಹದ್ದಿನ ಕಣ್ಣಿಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು IT DG ಬಾಲಕೃಷ್ಣನ್ ಇದಕ್ಕೆ ಫರ್ಮಾನನ್ನು ಹೊರಡಿಸಿದ್ದಾರೆ. ಅಮಿತ್ ಶಾ ಮತ್ತು ಬಾಲಕೃಷ್ಣನ್ ಸೂಚನೆ ಮೇರೆಗೆ ಮಂಡ್ಯದಲ್ಲಿ ಆಪರೇಷನ್ ಮನೆಗೆ ಬಂದಿಳಿದಿದ್ದಾರಂತೆ ಇಬ್ಬರು ಆಫೀಸರ್ಸ್. ಮಂಡ್ಯದಲ್ಲಿ ಸ್ಥಾಪಿಸಲಾಗಿರುವ IT ಕಂಟ್ರೋಲ್ ರೂಮ್ನಲ್ಲೇ ಫೋನ್ ಕದ್ದಾಲಿಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಟಾರ್ಗೆಟ್ ಮಾಡಲಾದ ವ್ಯಕ್ತಿಗಳ ಫೋನ್ ಕದ್ದಾಲಿಕೆಗೆ ಇಲ್ಲೇ ಕೂಡ ವ್ಯವಸ್ಥೆ ಆಗಿದೆಯಂತೆ. ಟಾರ್ಗೆಟ್ ಆಗಿರೋ ವ್ಯಕ್ತಿಗಳ ಮೊಬೈಲ್ ನಂಬರ್ ಮತ್ತು ಧ್ವನಿಯನ್ನು ಫೀಡ್ ಮಾಡ್ತಾರೆ. 1 ಕಿಲೋಮೀಟರ್ ದೂರದಿಂದಲೇ ಟಾರ್ಗೆಟ್ ವ್ಯಕ್ತಿಗಳ ಕಾಲ್ ಕದ್ದಾಲಿಕೆ ಆಗುತ್ತೆ ಅನ್ನೋದು ಸುದ್ದಿ. ಪ್ಲಸ್ ಹಣ ಸಾಗಾಟ, ಸುಮಲತಾ ಅಂಬರೀಷ್ ವಿರೋಧಿಗಳ ಕ್ಷಣದ ನಡೆಯ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಎಲ್ಲ ಆಪರೇಷನ್ಗಳನ್ನು ನೋಡಿಕೊಳ್ಳೋದಕ್ಕೆ ಇಬ್ಬರು ಅಧಿಕಾರಿಗಳು ರವಾನೆ ಆಗಿದ್ದಾರೆ. ಈಗಾಗಲೇ ಮಂಡ್ಯಕ್ಕೆ ಬಂದಿಳಿದಿದ್ದಾರಂತೆ ಪಂಕಜ್ ಕುಮಾರ್ ಸಿಂಗ್ ಮತ್ತು ಹೇಮಂತ್ ಹಿಂಗೋನಿಯಾ. ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಆದಾಯ ತೆರಿಗೆ ಇಲಾಖೆಗಳು IT ಇಲಾಖೆಯ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಮೈಸೂರಿನಲ್ಲಿರುವಂತಹ JDSನ ಸಚಿವ ಪುಟ್ಟರಾಜು ಅವರ ಅಪಾರ್ಟ್ಮೆಂಟ್ ಮೇಲೆ ಕೂಡ IT ದಾಳಿ ನಡೀತು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ರೇವಣ್ಣವರು ಗಂಭೀರ ಆರೋಪ ಮಾಡ್ತಿದ್ದಾರೆ. IT DG ಬಾಲಕೃಷ್ಣನ್ ಬಿಜೆಪಿ ಏಜೆಂಟ್ ಅಂತ ಆರೋಪ ಮಾಡ್ತಿದ್ದಾರೆ. ಎಲ್ಲಿದೆಯಪ್ಪ ಬಾಲಕೃಷ್ಣ? ನಮಗೆ ನೋಟಿಸ್ ಕೊಡೋನು. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೋ ಗುತ್ತಿಗೆದಾರರನ್ನ ಹಾಸನದಲ್ಲಿ, ಮೈಸೂರಿನ ಮಂಡ್ಯ ಭಾಗದಲ್ಲಿ ಕಳಿಸ್ತಾರ 300 ಜನನ್ನ. ರಾಜ್ಯ ಸರ್ಕಾರದಲ್ಲಿ ಮಾರ್ಚ್ 31ನೇ ತಾರೀಕಿನ ಒಳಗೆ ಯಾವೊಂದು ಕೆಲಸಗಳಾಗಿರ್ತವೆ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ರೋಟೀನ್ ವರ್ಕ್. ಅದು ಚುನಾವಣೆಯಲ್ಲಿ ದುಡ್ಡನ್ನ ಕ್ರೋಢೀಕರಿಸಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅವತ್ತಿನ 900 ಕೋಟಿಗೆ ಏನು ಹೆಚ್ಚುವರಿ ಮಾಡಿದ್ರು ಎಸ್ಟಿಮೇಟ್ ನ ಯಡಿಯೂರಪ್ಪನವ್ರ ಕಾಲದಲ್ಲಿ ತೆರಿಗೆ ಮಾಡಿದ್ಯಪ್ಪ. ಯಾರು ಒಂದು ರಾಧಾಕೃಷ್ಣ ಬಾಲಕೃಷ್ಣ ಸಾರ್, ಇಂಥ ನರೇಂದ್ರ ಮೋದಿ ಅಂತ ಡಿಕ್ಟೇಟರ್, ಹಿಟ್ಲರ್ಗಿಂತಲೂ ಕೆಟ್ಟ ಮನುಷ್ಯ ಈ ಮನುಷ್ಯ. ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ಬಿಟ್ಟಾಕಿ ನಿಮ್ಮ ಸ್ವಂತ ಆಸ್ತಿಗಳನ್ನು ಇವತ್ತು ಬಿಲ್ ತಂದು ನಿಮ್ಮ ಸ್ವಂತ ಆಸ್ತಿಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲುಗಳ ಆಗ್ತಕ್ಕಂಥ ಹೀನಾಯವಾದಂತ ಕೆಲಸ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಇವರು ತಾವು ಯೋಚನೆ ಮಾಡಬೇಕಾಗ್ತದೆ. ಇವ್ರ ಕಾರನ್ನ ತಪಾಸಣೆ ಮಾಡೋದು, ರಸ್ತೆಯಲ್ಲಿ ಏನ್ ಜನ ಗಾಬರಿ ನೋಡ್ತಾರಂತ. ಇವನೇ ಯಾಕೆ ರಸ್ತೆಯಲ್ಲಿ ಇಷ್ಟೆಲ್ಲ ಕಷ್ಟಪಡ್ತೀರಪ್ಪ? ಬನ್ನಿ ಯಾವ್ದೋ ರೇಷ್ಮೆ ಹೋಟ್ಲಲ್ಲಿ ಕಾಫಿ ತಿಂಡಿ ತಿನ್ಕೊಂಡು ಅದು ಏನೇನ್ ಬೇಕು ನೀವು ತನಿಖೆ ಮಾಡ್ಕೊಳ್ಳಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಯಾರ ಹತ್ರಕ್ಕೆ ಹೋಗಿದ್ದೆ, ಎಷ್ಟು ದುಡ್ಡು ಕೊಟ್ರು, ಎಲ್ಲಿಟ್ಟೆ ದುಡ್ಡನ್ನ, ಏನೇನು ಮಾತಾಡಿದ್ರು, ನೀನ್ ಫೋನ್ ಕೊಟ್ಟಿಲ್ಲ ಅಂತೇಳಿ ಫೋನಲ್ಲಿ ಇವ್ರು ಏನೇನೋ ಮಾತಾಡಿರೋದು ಎಲ್ಲ ಆ ಫೋನ್ ನಂಬರ್ಗಳನ್ನ ಡಿಲೀಟ್ ಮಾಡ್ಕೊಂಡು ಅವೆಲ್ಲ ಬರ್ಕೊಂಡು ಇದೊಂದು ಇನ್ಕಮ್ ಟ್ಯಾಕ್ಸ್ ತನಿಖೆ ತಂಡ ಅಂತ ಕರೀತೀರ? ತನಿಖಾ ತಂಡ ಅಂತ ಕರೀತೀರ? ಏನ್ ಬಿಜೆಪಿ ಅವರು ಹಣ ಖರ್ಚು ಮಾಡಿದ್ರೆ ಚುನಾವಣೆಯಲ್ಲಿ ಪಾಪ ನರೇಂದ್ರ ಮೋದಿ ದೇಶದಲ್ಲಿ ದೊಡ್ಡ ಸಾಧನೆ ಮಾಡ್ಬಿಟ್ರು. ಬರೀ ಕೈ ಮುಖ ಬರ್ತೀವಿ, ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ರಪ್ಪ.